ಹೊಸ ಬರಹ ನಿಜಕ್ಕೂ ಹೊಸದಲ್ಲ. ಮೇಲೆ ವಿವರಿಸಿದ ಹಾಗೆ ಸಂಸ್ಕೃತದಿಂದ ಎರವಲಾಗಿ ಪಡೆದ ಪದಗಳನ್ನು ಬರೆಯುವಾಗ ಅವನ್ನು ಸಂಸ್ಕೃತದಲ್ಲಿರುವ ಹಾಗೆಯೇ ಬರೆಯಬೇಕಾಗಿಲ್ಲ. ಕನ್ನಡಿಗರಲ್ಲಿ ಹೆಚ್ಚಿನವರು ಅವನ್ನು ಹೇಗೆ ಓದುತ್ತಾರೋ ಹಾಗೆ ಬರೆದರೆ ಸಾಕು ಎಂಬುದು ಹೊಸ ಬರಹವನ್ನು ಬಳಸಬೇಕೆನ್ನುವ ನನ್ನ ನಿಲುವು. ನಿಜಕ್ಕೂ ಈ ರೀತಿ ಸಂಸ್ಕೃತದ ಎರವಲುಗಳನ್ನು ಕನ್ನಡದ ಸೊಗಡಿಗೆ ಹೊಂದಿಕೆಯಾಗುವಂತೆ ಮಾರ್ಪಡಿಸಿ ಬರೆಯುವುದು ಕನ್ನಡದ ಮಟ್ಟಿಗೆ ಹೊಸದೇನಲ್ಲ. ಯಾಕೆಂದರೆ ಹಳೆ ಕನ್ನಡದಲ್ಲಿ ಕಾವ್ಯಗಳನ್ನು ರಚಿಸಿದ ಪಂಪ, ರನ್ನ, ನಾಗವರ್ಮ ಮೊದಲಾದವರೆಲ್ಲ ಇಂತಹದೊಂದು ಸ್ವಾತಂತ್ರ್ಯವನ್ನು ಬಳಸಿಕೊಂಡಿದ್ದರು. ಸಂಸ್ಕೃತದ ಎರವಲುಗಳನ್ನು ಅವರು ತತ್ಸಮವಾಗಿಯೂ ಸಂಸ್ಕೃತದಲ್ಲಿರುವ ಹಾಗೆಯೂ ಬರೆಯಬಲ್ಲವರಾಗಿದ್ದರು ಮತ್ತು ತದ್ಭವಗಳಾಗಿಯೂ ಕನ್ನಡದ ಸೊಗಡಿಗೆ ಹೊಂದುವ ಹಾಗೆ ಮಾರ್ಪಡಿಸಿಯೂ ಬರೆಯಬಲ್ಲವರಾಗಿದ್ದರು. ಅವರು ಬಳಸಿದ ತದ್ಭವ ಪದಗಳಲ್ಲಿ ಮಹಾಪ್ರಾಣಾಕ್ಷರಗಳು ಇಲ್ಲವಾಗಿವೆ. ಶ ಶ ಗಳ ನಡುವಿನ ವ್ಯತ್ಯಾಸ ಮತ್ತು ಶ ಸ ಗಳ ನಡುವಿನ ವ್ಯತ್ಯಾಸವೂ ಇಲ್ಲವಾಗಿದೆ ಮತ್ತು ಋಕಾರ ವಿಸರ್ಗಗಳೂ ಇಲ್ಲವಾಗಿವೆ. ಇದಲ್ಲದೆ ಬೇರೆಯೂ ಹಲವಾರು ಮಾರ್ಪಾಡುಗಳು ಈ ಪದಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದನ್ನು ಅವರು ಬಳಸಿರುವಂತಹ ಕೆಳಗೆ ಕೊಟ್ಟಿರುವ ತದ್ಭವ ಪದಗಳಲ್ಲಿ ಕಾಣಬಹುದು. ತತ್ಸಮ ಪದಗಳು, ತದ್ಭವ ಪದಗಳು: ಸಂಘ ಸಂಘ, ಛಾಂದಸ ಛಾಂದಸ, ಮಠ ಮಠ, ಭಕ್ತಿ ಭಕ್ತಿ, ಧಾರೆ ಧಾರೆ, ಋಷಿ ರಿಸಿ, ತೃಣ ತಿಣ, ಭ್ರಷ್ಟ ಭಟ್ಟ, ಅಧ್ಯಕ್ಷ ಅಧಿಕ, ಕರ್ಕಶ ಕಕ್ಕಸ. ಸಂಸ್ಕೃತದಿಂದ ಎರವಲಾಗಿ ಪಡೆದ ಪದಗಳನ್ನು ಕನ್ನಡದ ಸೊಗಡಿಗೆ ಹೊಂದಿಕೆಯಾಗುವಂತೆ ಮಾರ್ಪಡಿಸಿ ಬಳಸುವ ಈ ಸ್ವಾತಂತ್ರ್ಯವನ್ನು ಹಳೆ ಕನ್ನಡದ ಕಾಲದಲ್ಲಿ ಅತಿ ಹೆಚ್ಚು ತೆಗೆದುಕೊಂಡವನೆಂದರೆ ಕಬ್ಬಿಗರ ಕಾವ ಎಂಬ ಕಾವ್ಯವನ್ನು ಬರೆದ ಆಂಡಯ್ಯ. ತಾನು ಬಳಸುವ ಎಲ್ಲ ಸಂಸ್ಕೃತ ಎರವಲುಗಳನ್ನು ಆತನು ಆ ಕಾವ್ಯದಲ್ಲಿ ತದ್ಭವಗಳಾಗಿ ಮಾರ್ಪಡಿಸಿಯೇ ಬಳಸಿದ್ದ. ಇದಲ್ಲದೆ ಆ ಕಾಲದಲ್ಲಿ ಆತನು ಆ ರೀತಿ ಮಾಡಿದ್ದು ತಪ್ಪು ಎಂಬುದಾಗಿ ಯಾರೂ ಹೇಳಿರಲಿಲ್ಲ ಮತ್ತು ಇವತ್ತೂ ಹೇಳುವುದಿಲ್ಲ. ಇದಕ್ಕೆ ಬದಲು ಆತನ ಕಾವ್ಯ ಅಷ್ಟೊಂದು ಚೆನ್ನಾಗಿಲ್ಲದಿದ್ದರೂ ಈ ಕಾರಣಕ್ಕಾಗಿ ಆತನನ್ನು ಹೊಗಳಲಾಗಿದೆ ಮತ್ತು ಕನ್ನಡ ಕವಿಗಳ ಹಿರಿಮೆಯನ್ನು ಕಾಪಾಡಿರುವ ಕಬ್ಬಿಗರ ಕಾವನೆಂಬ ಬಿರುದನ್ನು ಆತನಿಗೆ ಕೊಡಲಾಗಿದೆ. ಸಂಸ್ಕೃತದ ಒಂದು ಪದವನ್ನು ಅದರಲ್ಲಿರುವ ಹಾಗೆಯೇ ಬರೆಯುವುದಿಲ್ಲವೆಂಬ ಆಂಡಯ್ಯನ ತೀರ್ಮಾನದಿಂದಾಗಿ ಆತನಿಗೆ ಕನ್ನಡದ ಸೊಗಡನ್ನು ತೋರಿಸಿಕೊಡಲು ಸಾಧ್ಯವಾಯಿತೆಂದೇ ಹೇಳಲಾಗುತ್ತಲ್ಲದೆ ಹಾಗೆ ಮಾಡುವ ಮೂಲಕ ಆತನು ಕನ್ನಡದ ಕೊಲೆ ಮಾಡಿದ್ದಾನೆಂದು ಯಾರೂ ಹೇಳುವುದಿಲ್ಲ. ಹಳೆ ಕನ್ನಡದ ಕವಿಗಳು ಬಳಸಿದಂತಹ ಈ ಸ್ವಾತಂತ್ರ್ಯವನ್ನೇ ನಾನು ಹೊಸ ಬರಹವನ್ನು ಕಟ್ಟುವಲ್ಲೂ ಬಳಸಿಕೊಂಡಿದ್ದೇನೆ. ಇದಲ್ಲದೆ ಆಂಡಯ್ಯನಿಗೆ ಈ ಸ್ವಾತಂತ್ರ್ಯವನ್ನು ಬಳಸಿಕೊಳ್ಳುವಲ್ಲಿ ಕನ್ನಡದ ಸೊಗಡನ್ನು ಉಳಿಸಿಕೊಳ್ಳಬೇಕೆಂಬ ಒಂದು ಗುರಿ ಮಾತ್ರ ಇತ್ತು. ಆದರೆ ನನಗೆ ಅದಕ್ಕಿಂತಲೂ ಮುಖ್ಯವಾಗಿರುವ ಇನ್ನೊಂದು ಗುರಿಯೂ ಇದೆ. ಕನ್ನಡ ಬರಹದ ಬಳಕೆ ಮೇಲ್ವರ್ಗದವರಲ್ಲಿ ಮಾತ್ರವೇ ಉಳಿಯದೆ ಎಲ್ಲ ವರ್ಗದ ಜನರನ್ನು ತಲುಪಬೇಕೆಂಬುದೇ ಈ ಗುರಿ. ಹಾಗಾಗಿ ಬೇರೆ ಬರಹಗಾರರಿಗೂ ಇದನ್ನು ಬಳಸಲು ಸುಲಭವಾಗುವ ಹಾಗೆ ಯಾವ ಬರಿಗೆಗಳನ್ನು ಹೇಗೆ ಮಾರ್ಪಡಿಸಬೇಕು ಎಂಬುದನ್ನು ತಿಳಿಸುವ ಕೆಲವು ಕಟ್ಟಳೆಗಳನ್ನು ನಾನು ಕೊಟ್ಟಿದ್ದೇನೆ. ಇದು ಹಳೆ ಕನ್ನಡದ ಬರಹಗಾರರಿಗೂ ನನಗೂ ನಡುವಿರುವ ವ್ಯತ್ಯಾಸ. ಸಂಸ್ಕೃತದ ಪದಗಳನ್ನು ಪ್ರಾಕೃತ ತದ್ಭವ ಪದಗಳಾಗಿ ಮಾರ್ಪಡಿಸಲು ಬೇಕಾಗುವ ಇಂತಹ ಹಲವಾರು ಕಟ್ಟಳೆಗಳನ್ನು ಪ್ರಾಕೃತದ ಕೆಲವು ಸೊಲ್ಲರಿಗರು ಕಟ್ಟಿಕೊಟ್ಟಿದ್ದಾರೆ. ಪ್ರಾಕೃತದಲ್ಲಿ ಬರೆಯುವವರು ಈ ಕಟ್ಟಳೆಗಳನ್ನು ಬಳಸಿಯೂ ಇದ್ದಾರೆ. ಕನ್ನಡದ ಕವಿಗಳು ತಮಗೆ ತದ್ಭವ ಪದಗಳು ಬೇಕಾದಾಗ ಇವನ್ನು ಇಲ್ಲವೇ ಇಂತಹವೇ ಬೇರೆ ಕೆಲವು ಕನ್ನಡ ನುಡಿಗೆ ಹೊಂದಿಕೆಯಾಗುವ ಕಟ್ಟಳೆಗಳನ್ನು ಬಳಸಿರಬಹುದು. ಹಾಗಾಗಿ ಇವತ್ತಿನ ಕನ್ನಡ ಬರಹಗಳಲ್ಲಿ ಕನ್ನಡದ ಸೊಗಡು ಉಳಿಯುವಂತೆ ಮಾಡಲು ಮತ್ತು ಎಲ್ಲ ವರ್ಗದ ಜನರು ಕನ್ನಡ ಬರಹವನ್ನು ಕಲಿತು
ಬರಿಗೆತನವನ್ನು ಪಡೆಯುವಂತೆ ಮಾಡಲು ಸಂಸ್ಕೃತದ ಎರವಲು ಪದಗಳನ್ನು ತದ್ಭವಗಳಾಗಿ ಬದಲಾಯಿಸಲು ನೆರವಾಗುವ ಅಂತಹವೇ ಕೆಲವು ಕಟ್ಟಳೆಗಳನ್ನು ಕಟ್ಟಿಕೊಳ್ಳುವಲ್ಲಿ ಯಾರ ವಿರೋಧವೂ ಇರಬಾರದು. ಆದರೆ ಇವತ್ತಿನ ಕನ್ನಡ ಪಂಡಿತರಲ್ಲಿ ಕೆಲವರು ನನಗೆ ಈ ಸ್ವಾತಂತ್ರ್ಯ ಇಲ್ಲವೆಂದು ಹೇಳುತ್ತಿದ್ದಾರೆ. ಯಾಕೆ ಈ ನಿರ್ಬಂಧ? ಹಳೆಗನ್ನಡದ ಕವಿಗಳ ಹಾಗೆ ಸಂಸ್ಕೃತ ಎರವಲುಗಳನ್ನು ತದ್ಭವಗಳಾಗಿ ಮಾರ್ಪಡಿಸಿ ಬಳಸುತ್ತೇನೆಂದು ಹೇಳಿದಲ್ಲಿ ಈ ಪಂಡಿತರು ಯಾಕೆ ಕಣ್ಣು ಕೆಂಪು ಮಾಡಬೇಕು? ಪುಸ್ತಕಗಳ ಪ್ರಕಾಶಕರು ಯಾಕೆ ಈ ಸ್ವಾತಂತ್ರ್ಯವನ್ನು ಬಳಸಿರುವ ಪುಸ್ತಕಗಳನ್ನು ಪ್ರಕಟಿಸಲು ಹಿಂಜರಿಯಬೇಕು? ಪತ್ರಿಕೆಗಳ ಸಂಪಾದಕರು ಯಾಕೆ ಅಂತಹ ಬರಹಗಳನ್ನು ತಿದ್ದಲು ಹೋಗಬೇಕು? ಎಲ್ಲ ನುಡಿಗಳು ಎರವಲುಗಳನ್ನು ಮಾರ್ಪಡಿಸಿಯೇ ಬಳಸುತ್ತವೆ. ಸಾಮಾನ್ಯವಾಗಿ ಯಾವ ನುಡಿಯನ್ನು ಬಳಸುವ ಜನರು ಬೇರೊಂದು ನುಡಿಯಿಂದ ಎರವಲು ಪಡೆದ ಪದಗಳನ್ನು ಆ ನುಡಿಯಲ್ಲಿರುವ ಹಾಗೆಯೇ ಇರಿಸಿಕೊಳ್ಳುವುದಿಲ್ಲ. ತಮ್ಮ ನುಡಿಯ ಸೊಗಡನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವರು ಅವುಗಳಲ್ಲಿ ತಮಗೆ ಬೇಕಿದ್ದಂತಹ ಹಲವಾರು ಮಾರ್ಪಾಡುಗಳನ್ನು ಮಾಡಿಯೇ ಬಳಸುತ್ತಾರೆ. ಅವನ್ನು ಬರಹಗಳಲ್ಲಿ ಬಳಸುವಾಗಲೂ ಕೂಡ ಈ ರೀತಿ ಮಾತಿನಲ್ಲಿ ಮಾಡಿರುವ ಮಾರ್ಪಾಡುಗಳಲ್ಲಿ ಹೆಚ್ಚಿನವನ್ನು ಹಾಗೆಯೇ ಉಳಿಸಿಕೊಳ್ಳುತ್ತಾರೆ. ಎರವಲು ಪದಗಳನ್ನು ಮೂಲ ಬರಹಗಳಲ್ಲಿರುವ ಹಾಗೆಯೇ ಉಳಿಸಿಕೊಳ್ಳುವುದು ತುಂಬಾ ಅಪರೂಪ. ಎತ್ತುಗೆಗಾಗಿ ಪಂಜಾಬಿ ಬರಹದಲ್ಲಿ ಸಂಸ್ಕೃತ ಎರವಲುಗಳನ್ನು ಬರೆಯುವಾಗ ಶ ಮತ್ತು ಶ ಗಳ ನಡುವಿನ ವ್ಯತ್ಯಾಸ ಇಲ್ಲವಾಗುತ್ತದೆ. ಋಕಾರ ರಿ ಎಂದಾಗುತ್ತದೆ ಮತ್ತು ಒತ್ತಕ್ಷರಗಳು ಹಲವು ಬಗೆಗಳಲ್ಲಿ ಬದಲಾಗುತ್ತವೆ. ಇವೆಲ್ಲವೂ ಅವರು ಈ ಎರವಲು ಪದಗಳನ್ನು ಮಾತಿನಲ್ಲಿ ಬಳಸುವಾಗ ನಡೆಸುವಂತಹ ಮಾರ್ಪಾಡುಗಳೇ ಎಂಬುದನ್ನು ಗಮನಿಸಬಹುದು. ಅರೇಬಿಕ್ ಮೂಲದ ಲಿಪಿಯನ್ನು ಬಳಸುವ ಉರ್ದು, ಕಾಶ್ಮೀರಿ ಮತ್ತು ಸಿಂಧಿ ಬರಹಗಳಲ್ಲೂ ಸಂಸ್ಕೃತ ಎರವಲುಗಳು ಹಲವು ಬಗೆಗಳಲ್ಲಿ ಬದಲಾಗುತ್ತವೆ. ಇದಕ್ಕೆ ಅವರು ಬಳಸುವ ಲಿಪಿ ಸ್ವಲ್ಪ ಮಟ್ಟಿಗೆ ಕಾರಣವಾದರೆ ಮಾತಿನಲ್ಲಿ ಈ ಪದಗಳು ಬದಲಾಗಿರುವುದು ಇನ್ನೊಂದು ಕಾರಣ. ಕನ್ನಡದಲ್ಲಿಯೂ ಸಂಸ್ಕೃತದಿಂದ ಎರವಲಾಗಿ ಪಡೆದ ಪದಗಳನ್ನು ಮಾತಿನಲ್ಲಿ ಬಳಸುವಾಗ ಅವುಗಳಲ್ಲಿ ಇಂಥ ಹಲವು ಮಾರ್ಪಾಡುಗಳನ್ನು ಮಾಡಲಾಗುತ್ತದೆ. ಮಹಾಪ್ರಾಣಾಕ್ಷರಗಳನ್ನು ಅಲ್ಪಪ್ರಾಣಗಳಾಗಿ ಬದಲಾಯಿಸಲಾಗುತ್ತದೆ. ಶ ಗಳ ನಡುವಿನ ವ್ಯತ್ಯಾಸವನ್ನು ಇಲ್ಲವಾಗಿಸಲಾಗುತ್ತದೆ ಮತ್ತು ಋಕಾರವನ್ನು ರು ಇಲ್ಲವೇ ರಿ ಎಂಬುದಾಗಿ ಬದಲಾಯಿಸಲಾಗುತ್ತದೆ. ಇವೆಲ್ಲವೂ ನಮ್ಮ ನುಡಿಯ ಸೊಗಡನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವು ಸಂಸ್ಕೃತದ ಎರವಲು ಪದಗಳನ್ನು ಮಾತಿನಲ್ಲಿ ಬಳಸುವಾಗ ಮಾಡಿಕೊಳ್ಳುವ ಮಾರ್ಪಾಡುಗಳು. ಎರವಲು ಪದಗಳನ್ನು ಈ ರೀತಿ ಬದಲಾಯಿಸುವುದರಲ್ಲಿ ಯಾವ ತಪ್ಪೂ ಇಲ್ಲ. ಈ ರೀತಿ ಮಾತಿನಲ್ಲಿ ಬಳಸುವಾಗ ಮಾತ್ರವಲ್ಲದೆ ಬರಹಗಳಲ್ಲಿ ಬಳಸುವಾಗಲೂ ಸಂಸ್ಕೃತದ ಎರವಲುಗಳಲ್ಲಿ ಕೆಲವು ಮಾರ್ಪಾಡುಗಳನ್ನು ನಾವು ಈಗಾಗಲೇ ಮಾಡುತ್ತಿದ್ದೇವೆ. ಸಂಸ್ಕೃತದಲ್ಲಿ ಋಕಾರ ಮಾತ್ರವಲ್ಲದೆ ಕ್ಲುಪ್ತ ಎಂಬ ಪದದಲ್ಲಿ ಕಾಣಿಸುವಂತಹ ಬೇರೊಂದು ಸ್ವರವೂ ಇದೆ. ಇದನ್ನು ಕನ್ನಡದಲ್ಲಿ ಲು ಎಂಬುದಾಗಿ ಬರೆಯಲಾಗುತ್ತದೆ. ಋಕಾರವನ್ನು ರು ಎಂಬುದಾಗಿ ಬರೆಯುವುದು ನಾವು ಮಾಡಬೇಕಾಗಿರುವ ಇಂತಹದೇ ಇನ್ನೊಂದು ಬದಲಾವಣೆ. ಪದಗಳ ಕೊನೆಯ ಆ ಎಂಬ ಸ್ವರವನ್ನು ಎ ಎಂಬುದಾಗಿ ಬದಲಾಯಿಸುತ್ತೇವೆ. ಸೀತಾ ಸೀತೆ, ಗುಹಾ ಗುಹೆ, ಮಾಲಾ ಮಾಲೆ. ಪದಗಳ ಕೊನೆಯ ಸೊನ್ನೆಯನ್ನು ಬಿಡುತ್ತೇವೆ. ನಿವೇಶನಂ ನಿವೇಶನ. ಮತ್ತು ಪದಗಳ ಕೊನೆಯ ಸಕಾರವನ್ನು ಸು ಎಂಬುದಾಗಿ ಬದಲಾಯಿಸುತ್ತೇವೆ. ಆಯಸ್ ಆಯಸ್ಸು, ತಪಸ್ ತಪಸ್ಸು. ಇದಲ್ಲದೆ ಸಂಸ್ಕೃತದಲ್ಲಿ ಪುಲ್ಲಿಂಗ ಉಪವಾಸ, ಮಾರ್ಗ, ದೇಶ, ದೀಪ, ಸ್ತ್ರೀಲಿಂಗ ಜಟ, ತುಳಸಿ, ಬುದ್ಧಿ ಮತ್ತು ನಪುಂಸಕಲಿಂಗ ಕಾರ್ಯ, ಚರ್ಮ, ರಹಸ್ಯ ಎಂಬುದಾಗಿ 3 ಲಿಂಗಗಳಲ್ಲಿ ಬರುವ ಪದಗಳಿವೆ. ಇವುಗಳಲ್ಲಿ ಹಲವನ್ನು ಕನ್ನಡದಲ್ಲಿ ಬಳಸುವಾಗ ಒಂದೇ ನಪುಂಸಕ ಲಿಂಗದಲ್ಲಿರಿಸುತ್ತೇವೆ ಮತ್ತು ಸಂಸ್ಕೃತದಲ್ಲಿ ಹೆಸರು ನಾಮಪದಗಳಾಗಿ ಬರುವ ಸಾಮಾಜಿಕ, ವ್ಯಾವಹಾರಿಕ, ಯಾಂತ್ರಿಕ ಮೊದಲಾದ ಹಲವು ಪದಗಳನ್ನು ನಾವು ಕನ್ನಡದಲ್ಲಿ ಹೆಸರು ಪದಗಳಾಗಿ ಬಳಸದೆ
ಪರಿಚಯ ಗುಣಪದಗಳಾಗಿ ಮಾತ್ರ ಬಳಸುತ್ತೇವೆ. ಸಾಮಾಜಿಕವನ್ನು ಯಾಂತ್ರಿಕಕ್ಕೆ ಎಂಬಂತಹ ಬಳಕೆ ಕನ್ನಡದಲ್ಲಿಲ್ಲ. ಹೊಸ ಬರಹವನ್ನು ಬಳಸುವ ಮೂಲಕ ಸಂಸ್ಕೃತದ ಎರವಲು ಪದಗಳು ನಮ್ಮ ಓದಿನಲ್ಲಿ ಮತ್ತು ಮಾತಿನಲ್ಲಿ ಹೇಗಿವೆಯೋ ಹಾಗೆಯೇ ಬರಹದಲ್ಲೂ ಕಾಣಿಸುವ ಹಾಗೆ ಅವುಗಳಲ್ಲಿ ಮಾರ್ಪಾಡುಗಳನ್ನು ಮಾಡುವುದು ಮೇಲಿನ ಮಾರ್ಪಾಡುಗಳ ಮುಂದುವರಿಕೆಯಾಗಿದೆ ಅಲ್ಲದೆ ಬೇರೇನೂ ಅಲ್ಲ. ಎರವಲಾಗಿ ಪಡೆದ ಪದಗಳಲ್ಲಿ ಈ ರೀತಿ ಅವು ನಮ್ಮ ನುಡಿಗೆ ಹೊಂದಿಕೊಳ್ಳುವ ಹಾಗೆ ಮಾರ್ಪಾಡುಗಳನ್ನು ಮಾಡುವುದರಲ್ಲಿ ಯಾವ ತಪ್ಪೂ ಇಲ್ಲ. ಎಲ್ಲ ನುಡಿಗಳಲ್ಲೂ ಇಂತಹ ಮಾರ್ಪಾಡುಗಳು ನಡೆಯುತ್ತಲೇ ಇರುತ್ತವೆ. ನಿಜಕ್ಕೂ ಆ ರೀತಿ ಮಾರ್ಪಡಿಸದೆ ಎರವಲು ಪದಗಳನ್ನು ಮೂಲ ನುಡಿಯಲ್ಲಿರುವ ಹಾಗೆಯೇ ಉಳಿಸಿಕೊಳ್ಳುವುದು ಒಂದು ಅಸ್ವಾಭಾವಿಕವಾದ ಪರಿಸ್ಥಿತಿಯಾಗಿದೆ. ಸಂಸ್ಕೃತವನ್ನು ಹೊರತುಪಡಿಸಿ ಬೇರೆ ನುಡಿಗಳಿಂದ ಎರವಲಾಗಿ ಪಡೆದ ಪದಗಳನ್ನು ಕನ್ನಡ ಬರಹಗಳಲ್ಲಿ ಬರೆಯುವಾಗ ಅವನ್ನು ಆ ನುಡಿಗಳಲ್ಲಿ ಇರುವ ಹಾಗೆಯೇ ಉಳಿಸಲು ಹೋಗದೆ ಕನ್ನಡಕ್ಕೆ ಹೊಂದಿಕೊಳ್ಳುವ ಹಾಗೆ ಮಾರ್ಪಡಿಸಿಯೇ ಬಳಸಲಾಗುತ್ತದೆ. ಎತ್ತುಗೆಗಾಗಿ ಇಂಗ್ಲಿಷ್ನಿಂದ ಎರವಲಾಗಿ ಪಡೆದ ಪದಗಳನ್ನು ಯಾರೂ ಇಂಗ್ಲಿಷ್ನಲ್ಲಿರುವ ಹಾಗೆಯೇ ಕನ್ನಡ ಬರಹಗಳಲ್ಲಿ ಬರೆಯುವುದಿಲ್ಲ. ಹಾಗೆ ಮಾಡಲು ಬೇಕಾಗುವ ಹೆಚ್ಚಿನ ಬರಿಗೆಗಳು ಕನ್ನಡ ಲಿಪಿಯಲ್ಲಿ ಇಲ್ಲದಿರುವುದು ಇದಕ್ಕೆ ಕಾರಣವಿರಬಹುದು. ಆದರೆ ಅವನ್ನು ಬ್ರಿಟಿಷರು ಇಲ್ಲವೇ ಅಮೆರಿಕನ್ನರು ಉಳಿಯುವ ಹಾಗೆಯೇ ಬರೆಯಬೇಕೆಂದಿದ್ದಲ್ಲಿ ಅದಕ್ಕೆ ಬೇಕಾಗುವ ಹೆಚ್ಚಿನ ಬರಿಗೆಗಳನ್ನು ಉಂಟು ಮಾಡಿಕೊಳ್ಳುವುದು ಅಂತಹ ಕಷ್ಟದ ಕೆಲಸವೇನಲ್ಲ. ನಾವು ಇಂಗ್ಲಿಷ್ ಎರವಲುಗಳನ್ನು ಹೆಚ್ಚಿನೆಡೆಗಳಲ್ಲೂ ಅವನ್ನು ಹೇಗೆ ಓದುತ್ತೇವೆಯೋ ಹಾಗೆಯೇ ಬರೆಯುತ್ತೇವೆ. ಟೈಪ್, ಟಿವಿ, ಡಾಕ್ಟರ್, ಡ್ಯೂಟಿ ಮೊದಲಾದ ಪದಗಳಲ್ಲಿ ಬರುವ ಟ ಡ ಗಳು ಬ್ರಿಟಿಷರ ಉಲಿಕೆ ಉಚ್ಚಾರಣೆಯಲ್ಲಿಲ್ಲ. ಹಾಗಿದ್ದರೂ ಅವು ನಮ್ಮ ಉಲಿಕೆ ಇಲ್ಲವೇ ಓದಿನಲ್ಲಿರುವ ಕಾರಣ ಅವನ್ನು ಹಾಗೆ ಬರೆಯುತ್ತೇವೆ. ಮದರ್, ಬ್ರದರ್, ವೆದರ್ ಮೊದಲಾದ ಪದಗಳಲ್ಲಿ ಬರುವ ದ ಕಾರ ನಮ್ಮ ಉಲಿಕೆಯಲ್ಲಿದೆಯಲ್ಲದೆ ಬ್ರಿಟಿಷರ ಉಲಿಕೆಯಲ್ಲಿಲ್ಲ. ವೈರಸ್ ಮತ್ತು ವೈಪರ್ ಪದಗಳ ಮೊದಲನೆಯ ಬರಿಗೆಯನ್ನು ನಾವು ಒಂದೇ ಬಗೆಯಲ್ಲಿ ಉಲಿಯುವ ಕಾರಣ ಅದನ್ನು ಒಂದೇ ಬಗೆಯಲ್ಲಿ ಬರೆಯುತ್ತೇವೆ. ಆದರೆ ಬ್ರಿಟಿಷರ ಉಲಿಕೆಯಲ್ಲಿ ಅವು ಬೇರೆ ಬೇರಾಗಿವೆ ಮತ್ತು ಬರಹದಲ್ಲೂ VIRUS ಮತ್ತು WIPER ಎಂಬುದಾಗಿ ಬೇರೆ ಬೇರಾಗಿವೆ. ಬೇರೆ ಕೆಲವು ಪದಗಳನ್ನು ಉಲಿಯುವಲ್ಲಿ ಕೆಲವರು ಒಂದೆರಡು ಹೆಚ್ಚಿನ ಉಲಿಗಳನ್ನು ಬಳಸುತ್ತಾರೆ. ಎತ್ತುಗೆಗಾಗಿ ಇಂಗ್ಲಿಷ್ನ ಕಾಫಿ ಪದವನ್ನು ಕಾಫಿ ಎಂಬುದಾಗಿ ಉಲಿಯುತ್ತಿದ್ದು ಅಂತಹ ಕೆಲವು ಪದಗಳಲ್ಲಿ ಹ್ವ ಎಂಬ ಬೇರೆ ಒಂದು ಉಲಿಯನ್ನು ಬಳಸಲಾಗುತ್ತದೆ ಮತ್ತು ಮಾತಿನಲ್ಲಿ ಇಲ್ಲವೇ ಓದಿನಲ್ಲಿ ಕಾಣಿಸಿಕೊಳ್ಳುವ ಈ ಉಲಿಯನ್ನು ಬರಹದಲ್ಲಿ ತೋರಿಸಲು ಫ ಇಲ್ಲವೇ ಫ ಎಂಬ ಬರಿಗೆಯನ್ನು ಬಳಸಲಾಗುತ್ತದೆ. ಆದರೆ ಇಂಗ್ಲಿಷ್ ಎರವಲುಗಳನ್ನು ಇಲ್ಲವೇ ಉರ್ದುವಿನಂತಹ ಬೇರೆ ನುಡಿಗಳ ಎರವಲುಗಳನ್ನು ಬರೆಯುವಲ್ಲಿ ಇಂತಹ ಹೆಚ್ಚಿನ ಬರಿಗೆಗಳನ್ನು ಬಳಸಲೇಬೇಕೆಂಬ ನಿರ್ಬಂಧವಿಲ್ಲ. ಮೇಲಿನ ಪದವನ್ನು ಕಾಪಿ ಎಂಬುದಾಗಿ ಬರೆದರೂ ಅದನ್ನು ಯಾರೂ ತಪ್ಪು ಎಂದು ಹೇಳುವುದಿಲ್ಲ. ಹಲವು ಮಂದಿಯ ಉಲಿಕೆಯಲ್ಲಿ ಈ ಪದ ಆ ರೂಪದಲ್ಲಿ ಬರುತ್ತಿರುವುದೇ ಇದಕ್ಕೆ ಕಾರಣ. ಹೀಗೆ ಬೇರೆ ನುಡಿಗಳಿಂದ ಎರವಲಾಗಿ ಪಡೆದ ಪದಗಳನ್ನು ಅವುಗಳಲ್ಲಿರುವ ಹಾಗೆಯೇ ಉಳಿಸಲು ಹೋಗದೆ ನಮ್ಮ ಉಲಿಕೆಯಲ್ಲಿ ಅವು ಹೇಗಿವೆಯೋ ಹಾಗೆ ಬರೆಯುವುದೇ ಸರಿಯಾದ ದಾರಿ. ಇದನ್ನು ಬಿಟ್ಟು ಆ ಇನ್ನೊಂದು ನುಡಿಯಲ್ಲಿ ಪದಗಳನ್ನು ಹೇಗೆ ಬರೆಯಲಾಗುತ್ತದೆಯೋ ಹಾಗೆಯೇ ನಮ್ಮ ನುಡಿಯಲ್ಲೂ ಬರೆಯ ಹೋಗುವುದು ನಮ್ಮ ನುಡಿಗೆ ಮಾಡುವ ಅಪಚಾರ. ಅದರಿಂದಾಗಿ ನಮ್ಮ ಬರಹದ ಸೊಬಗು ಕೆಡುತ್ತದೆ. ಅದನ್ನು ಕಲಿಯುವ ಮತ್ತು ಬಳಸುವ ಕೆಲಸ ತೊಡಕಿನದಾಗುತ್ತದೆ ಮತ್ತು ನಮಗೆ ನಮ್ಮ ನುಡಿಯ ಮೇಲೆ ಕೀಳರಿಮೆ ಬೆಳೆಯುತ್ತದೆ.